ಖಂಡಿತ ರಾಜಕಾರಣ ಇರ್ಬೋದು. ನಮ್ಮ ಯುವಕರು ರಾಜಕಾರಣ ಬಳಸ್ಕೊಂಡವ್ರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಯಾರು ಮಧ್ಯ ಪ್ರವೇಶ ಮಾಡಿದರು ಏನು ಅನ್ನೋದು ನನಗೆ ಪೂರ್ಣ ಮಾಹಿತಿ ಇಲ್ಲ. ಬೇರೆಯವರು ಯಾರೋ ರಾಜಕಾರಣ ಬರ್ಸೋಕ್ಕೆ ಪ್ರಯತ್ನ ಮಾಡಿದಾರೋ ಅದು ಗೊತ್ತಿಲ್ಲ ನನಗೆ. ಬಟ್ ಆದರೆ ಪಂಚಾಯಿತಿ ಪ್ರಿಮಿಸಸ್ ಒಳಗಡೆ ಅವರು ನ್ಯಾಷನಲ್ ಫ್ಲ್ಯಾಗ್ ಹಾರಿಸ್ಲಿಕ್ಕೆ ಅನುಮತಿ ತಗೊಂಡಿದ್ದಾರೆ. ಅದು ಯಾರು ತಪ್ಪು ಅಂತ ಹೇಳಲ್ಲ. ಭಾರತ ಮಾತೆ ನ್ಯಾಷನಲ್ ಫ್ಲ್ಯಾಗ್ನ ಎಲ್ಲರೂ ಗೌರವಿಸ್ತೀವಿ, ಇಡೀ ರಾಷ್ಟ್ರದ 140 ಕೋಟಿ ಜನರು. ಆಮೇಲೆ ಆ ಫ್ಲ್ಯಾಗ್ನೂ ಹಾಕಿದ್ದಾರೆ 26ನೇ ತಾರೀಕು ಸಾಯಂಕಾಲ ತೆಗೆದು ನೆಕ್ಸ್ಟ್ ಡೇಗೆ ಬೇರೆ ಫ್ಲ್ಯಾಗ್ನ ಹಾಕಿದ್ದಾರೆ. ಸಂವಿಧಾನ ಮತ್ತು ಡೆಮಾಕ್ರಸಿನಲ್ಲಿ ಈಗ ನಾಳೆ ಬೆಳಗ್ಗೆ DC ಆಫೀಸ್ ಮುಂದೆ ಹಾಕ್ತೀನಿ ಅಂತಾರೆ. ಒಂದು ಕಡೆ ಅವಕಾಶ ಆದರೆ ಮತ್ತೊಂದು ಕಡೆ ಆಗುತ್ತೆ. ಅದಷ್ಟೇ ವ್ಯತ್ಯಾಸವಿನ ನಮ್ಮ ಯುವಕರಿಗೆ ನೋವಾಗುವಂಥ ಸಂಗತಿ ಪ್ರಶ್ನೆ ಇಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ನಾನೂ ಸಹ ಸಹಾಯ ಮಾಡ್ತೀನಿ. ಆ ಯುವಕರಿಗೂ ಮಾತಾಡಿದ್ದೀನಿ ನಾನು. ಖಂಡಿತ ಒಂದು ಎಲ್ಲರೂ ಪ್ರೈವೇಟ್ ಜಾಗದಲ್ಲಿ ದೇವಸ್ಥಾನ ಮುಂದೆ ಅವ್ರು ಹಾಕೋದಾದರೆ ಹನುಮನ ಧ್ವಜನ ನಾನೂ ಸಹ ಅವರಿಗೆ ಸಂಪೂರ್ಣ ಸಪೋರ್ಟು. ನಮ್ಮ ಶಾಸಕರು ಹೇಳಿದ್ದಾರೆ, ಏನು ಬೇಕಾದ್ರೂ ಅವರಿಗೆ ಆರ್ಥಿಕವಾಗಿರ್ಬೋದು ಇನ್ನೊಂದಿರ್ಬೋದು ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾವೆಲ್ಲರೂ ರಾಮನ ಭಕ್ತರೇ. ನಮ್ಮ ಮನೆ ದೇವರೇ ವಿಷ್ಣು, ಕಲಿಯುಗದಲ್ಲಿ ರಾಮ ಅಷ್ಟೇ, ದ್ವಾಪರ ಯುಗದಲ್ಲಿ ವಿಷ್ಣು ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ನಾವೆಲ್ಲ ಬೆಳಗ್ಗೆ ಇದ್ದರೆ ಕೈ ಮುಗಿದು ದೇವರೇ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಬರ್ತೀವಿ. ಇದು ಮಧ್ಯದಲ್ಲಿ ಯಾರೋ ಸಣ್ಣ ಪುಟ್ಟ ಇರ್ತಾರೆ. ನಮ್ಮ ಯುವಕರೆಲ್ಲ ಶಾಂತಿಯುತವಾಗಿದ್ದಾರೆ. ಈಗ ಅವ್ರಿಗೂ ನಾನು ಹೇಳಿದ್ದೀನಿ, ಬೇರೆ ಕಡೆ ಎಲ್ಲರೂ ಅದನ್ನು ಹಾಕುವಂಥ ಇದನ್ನು ಮಾಡಿ ಅದಕ್ಕೆ ರೆಜುಲೇಷನ್ನು ನ್ಯಾಷನಲ್ ಫ್ಲ್ಯಾಗ್ ಮಾಡಿದ್ರು. ನ್ಯಾಷನಲ್ ಫ್ಲ್ಯಾಗ್ ಹಾಕ್ಲಿಕ್ಕೆ ತೊಂದರೆ ಇಲ್ಲ. ರೆಜುಲೇಷನ್ನು ನ್ಯಾಷನಲ್ ಫ್ಲ್ಯಾಗ್ ಹಾಕ್ಲಿಕ್ಕೆ ಮಾಡ್ಕೊಂಡಿದ್ದಾರೆ. ಪರ್ಮಿಷನ್ನು ಅದು ಕೇಳಿದ್ದಾರೆ, ಅದಕ್ಕೇನು ಅಭ್ಯಂತರ ಇಲ್ಲ. ಅಥವಾ PDO ಅವಕಾಶ ಕೊಟ್ಟಿದ್ದರೆ ಅದು ತಪ್ಪಿದ್ರೂ ಮಾಡಬೇಕು ಅಂತಿಲ್ಲ. ಕಾನೂನಿನಲ್ಲಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಅವಾಗ ಯಾರು PDO ಇದ್ರೆ ಆಗುತ್ತೆ. ಜನಪ್ರತಿನಿಧಿಗಳು ಒತ್ತಡಕ್ಕೆ ನಾನೇ ಆಗಲಿ ಒತ್ತಡಕ್ಕೆ ನಾನು DCಗೆ ಒಂದೇನೋ ಹೇಳ್ಬಿಟ್ರೆ DC ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಲ್ಲ. ನಾನು ಮಂತ್ರಿ ಇದ್ದೀನಪ್ಪ, ನಾನು ಡಿಸ್ಟ್ರಿಕ್ಟ್ ಮಂತ್ರಿ ಇದ್ದೀನಿ ಅಂದ್ಬಿಟ್ಟು DCಗೆ ಹಿಂಗೇ ಮಾಡಬೇಕು ಅಂತ ಆದೇಶ ಮಾಡಿದ್ರೆ ಅದನ್ನು ಮಾಡಿದ್ರೆ DC ತಪ್ಪು. ಯಾಕೆ ಡೆಮಾಕ್ರಸಿನಲ್ಲಿ ಸಂವಿಧಾನದಲ್ಲಿ ಆಡಳಿತಕ್ಕೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟ್ಗೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟಲ್ಲಿ ನಾವು ತೀರ್ಮಾನ ತಗೋತೀವಿ, ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಸೆಕ್ರೆಟ್ರಿ ಮಾಡಬೇಕು. ಸೆಕ್ರೆಟ್ರಿ ನಮಗೆ ಕ್ಯಾಬಿನೆಟ್ಗೆ ಸರಿಯಾದ ಇದಲ್ಲ ಇದು ಉಂಟು ಅಂತ ಹೇಳೋವಂಥ ಮಟ್ಟಕ್ಕೆ ಇರಬೇಕು. ಅದಕ್ಕೋಸ್ಕರ ಅಲ್ಲಿ ಅವ್ರು ರೆಜುಲೇಷನ್ ಮಾಡಿದ್ರು, ತಪ್ಪಾಗಿ ಮಾಡಿದ್ರು ಅದನ್ನು ಮಾಡಬೇಕು ಅಂತಲ್ಲ. ಟೋಟಲಿ ಮಂಡ್ಯ ಶಾಂತಿಯುತವಾಗಿದೆ. ಕೆರಗೋಡು ಯುವಕರಿಗೆ ನಾನು ವಿನಂತಿ ಮಾಡ್ಕೊತೀನಿ ತಮ್ಮ ಮೂಲಕನೇ. ಅವ್ರನ್ನ ನಾನು ಕರೆಸು ಅವರೇ ಬಂದ್ರೂ ನನ್ನ ಜೊತೆ ಮಾತಾಡಿ ಅವ್ರಿಗೇನಿದೆ ಸಮಸ್ಯೆ ಬಗೆಹರಿಸ್ಬೇಕು. ಇಲ್ಲ ಸ್ಥಳೀಯ ಶಾಸಕರು ಸಹ ಯಾವ ಕಾರಣಕ್ಕೂ ಇದ್ರ ವಿರುದ್ಧ ಇಲ್ಲ. ಇದು ಡೆಮಾಕ್ರಸಿ ಸಂವಿಧಾನದ ವಿರುದ್ಧವಾದಂಥ ತೀರ್ಮಾನ ಆಗಿರೋದ್ರಿಂದ ಅದನ್ನು ಮಾಡಲಿಕ್ಕೆ ಹೋದರೆ ಒಂದು ಕಡೆ ಎಲ್ಲ ಬೇರೆ ಕಡೆ ಈಗ ಇವರು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ ಅಲ್ಲಿ ಯುವಕರು. ಬೇರೆಯವರು ಬೇರೆ ದುರುದ್ದೇಶದಿಂದ ನಾಳೆ ಬೆಳಗ್ಗೆ ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ, DC ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ. ಅವರು ಕೊಟ್ಟಿಲ್ವ ನಮಗೆ ಕೊಡಿ ಅಂತಾರೆ. ಇವೆಲ್ಲ ಬರುತ್ತೆ. ನಮ್ಮ ಹುಡುಗರು ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಹುಡುಗರಿದ್ದಾರೆ. ಅವ್ರ ಉದ್ದೇಶ ಕೆಟ್ಟದು ಅಂತ ಹೇಳಲ್ಲ ನಾನು. ಪರಿಸ್ಥಿತಿ ಇದಾಗಿದೆ, ಅದು ಮುಂದೆ ಅವ್ರಿಗೆ ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ.